ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚುನ್ನಪ್ಪ ಪೂಜಾರಿ ಬಣದ ವತಿಯಿಂದ ರೈತ ದಿನಾಚರಣೆ ಆಚರಣೆ ಮಾಡಲಾಯಿತು. ನಾಗಯ್ಯಸ್ವಾಮಿ ದೇಸಾಯಿ ಗುರು ರಾಜ್ಯ ಪ್ರಧಾನ ಸಂಚಾಲಕರು ಹುಣಸಗಿ, ಗುರುಲಿಂಗಪ್ಪ ಸಜ್ಜನ ಜಿಲ್ಲಾ ಗೌರವ ಅಧ್ಯಕ್ಷರು ಹುಣಸಗಿ, ಶಂಕರ ಜಾವದ್ ಹುಣಸಗಿ ತಾಲೂಕು ಗೌರವ ಅಧ್ಯಕ್ಷರು, ಅಮರೇಶ ಗೌಡ ಬಿರಾದರ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಶ್ರೀಕಾಂತ ದೇಸಾಯಿ ರೈತ ಮುಖಂಡರು, ದ್ಯಾಮಣ್ಣ ಡಿ ಗುಜ್ಜಲ್ ಕೊಡೇಕಲ್ ಹೋಬಳಿ ಅಧ್ಯಕ್ಷರು, ಅಶೋಕ ಸಾಸನೂರ ಗ್ರಾಮದ ಘಟಕದ ಗೌರವ ಅಧ್ಯಕ್ಷರು ಅರಕೇರ ಜೆ, ಅಮರೇಶ ನಾಟೆಕರ ಗ್ರಾಮ ಘಟಕದ ಅಧ್ಯಕ್ಷರು ಅರಕೇರ ಜೆ, ದೇವಣ್ಣ ಹಸನಾಪುರ ಗ್ರಾಮದ ಘಟಕದ ಉಪಾಧ್ಯಕ್ಷರು, ಬಸವರಾಜ ಬಳುರಗಿ ಹುಣಸಗಿ ತಾಲೂಕಿನ ಸಂಚಾಲಕರು, ಸತೀಶ್ ರಸ್ತಾಪುರ ತಾಲೂಕು ರೈತ ಮುಖಂಡರು ಮೊದನೂರು, ಕಾಸಯ್ಯ ಹಿರೇಮಠ ರೈತ ಮುಖಂಡರು ಅರಕೇರ, ಬಸವರಾಜ ದೇಸಾಯಿ ರೈತ ಮುಖಂಡರು ಸದಬ, ಬಿ ಶ್ರೀನಿವಾಸ ರೆಡ್ಡಿ ರೈತ ಮುಖಂಡರು, ಕೆ ಸತ್ಯನಾರಾಯಣ ರೈತ ಮುಖಂಡರು, ಎಂ ಶ್ರೀನಿವಾಸರಾವ್ ರೈತ ಮುಖಂಡರು, ಹನುಮಂತ ದೊರೆ ಜಿಲ್ಲಾ ವರದಿಗಾರರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜಗತ್ತಿಗೆ ಒಂದು ಅನ್ನ ನೀಡುವಂಥ ಅನ್ನದಾತನ ಜಯಂತಿ ಇದ್ದು ಆದ ಕಾರಣ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಖಂಡರು ಮತ್ತು ಎಲ್ಲ ನಮ್ಮ ರೈತರು ಸೇರಿ ಈ ಒಂದು ರೈತ ದಿನಾಚರಣೆಯನ್ನು ಸರಳವಾಗಿ ಆಚರಿಸ್ತಿದ್ವಿ. ಆದ ಕಾರಣ ಈ ನಮ್ಮ ರೈತ ದಿನಾಚರಣೆಗೆ ಎಲ್ಲರೂ ಬಂದಿದ್ದಕ್ಕೆ ತಮ್ಮೆಲ್ಲರಿಗೆ ನಮ್ಮೆಲ್ಲರ ರೈತ ಮುಖಂಡರ ವತಿಯಿಂದ ರೈತ ದಿನಾಚರಣೆ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ ಮತ್ತು ಮುಂಬರುವ ದಿನಗಳಲ್ಲಿ ರೈತನಿಗೆ ಏನೇ ಕಷ್ಟ ಬರಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ರೈತರಿಗೆ ಒಂದು ನ್ಯಾಯ ಕೊಡಿಸುವಂಥ ಎಲ್ಲೋ ಕೆಲಸ ಮಾಡೋಣ ಅಂತೇಳಿ ನಾ ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಚ್ಛಪಡ್ತೀವಿ. ಇದರಲ್ಲಿ ಯಾವುದು ತಾರತಮ್ಯ ಮಾಡದೆ ಯಾವುದೇ ರೈತರಿರಲಿ ತಾವು ನಮ್ಮನ್ನು ರೈತ ಸಂಘಟನೆಯವ್ರನ್ನ ಸಂಪರ್ಕಿಸಿ ತಮಗೇನೇ ತೊಂದರೆ ಇರಲಿ, ಯಾವುದೇ ಒಂದು ಯಾರೇ ವ್ಯಾಪಾರಸ್ಥರು ಇರ್ಬೋದು, ದಲ್ಲಾಳಿಗಳು ಇರ್ಬೋದು, ಮತ್ತು ಈ ಕೃಷಿ ಕೇಂದ್ರದವ್ರು ಇರ್ಬೋದು, ಮತ್ತು ಈ ಕಚೇರಿ ಇರ್ಬೋದು, ಯಾರೇ ಇದ್ರೂ ನಿಮ್ಗೇನು ತೊಂದರೆ ಮಾಡ್ತಾರೆ ತಕ್ಷಣ ನಮ್ಮ ರೈತ ಸಂಘಟನೆಯವ್ರು ಸಂಪರ್ಕಿಸ್ರಿ, ನಿಮಗೆ ನಾವು ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇನ್ನೊಮ್ಮೆ ಎಲ್ಲರಿಗೆ ಈ ದೇಶಕ್ಕೆ ಅನ್ನ ನೀಡುವ ಈ ಜಗತ್ತಿಗೆ ಅನ್ನ ನೀಡುವಂಥ ಅನ್ನದಾತನ ದಿನಾಚರಣೆ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ ನಾನು